ರಸ್ತೆ ಇದು ನ್ಯಾಷನಲ್ ಹೈವೇ ಅವರು ಕೆಲಸ ಮಾಡ್ತಾ ಈ ಬ್ಯಾಟ್ರನಹಳ್ಳಿ ದಾರಿಯಲ್ಲಿ ಬರೋ ಎಲ್ಲ ಊರುಗಳು ತುಂಬ ಹಾಳಾಗಿತ್ತು. ವಿಶೇಷವಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ತುಂಬ ಸಮಸ್ಯೆ ಆಗ್ತಾಯಿತ್ತು. ಮತ್ತು ಆಕ್ಸಿಡೆಂಟ್ ಸ್ಪಾಟ್ ಆಗೋಗಿದೆ. ಕೆರೆಯಲ್ಲಿ ಮಣ್ಣು ತೆಗೆದ್ರು, ಈ ರೋಡುಗಳೆಲ್ಲ ಹಾಳು ಮಾಡಿದ್ರು. ಹೆವಿ ಟ್ರಕ್ಸ್ ಓಡಾಡಿ ತುಂಬ ವರ್ಸ್ಟ್ ಆಗೋಗಿತ್ತು. 5-6 ತಿಂಗಳಿಂದ ಯಾರು ಆಚೆ ಬಂದರೂ ಈ ದಾರಿಯಲ್ಲಿ ಬಂದಾಗ ಈ ರಸ್ತೆ ತುಂಬ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಯಾರಿಗೂ ಅನುಕೂಲ ಇಲ್ಲ, ಅನಾನುಕೂಲನೇ ಜಾಸ್ತಿ ಆಗಿದೆ ಅಂತ ಪದೇ ನಮಗೆ ದೂರು ಕೊಡ್ತಾಯಿದ್ರು. ಈ ಅನುದಾನ ನಾವೀಗ CM ಸ್ಪೆಷಲ್ ಗ್ರ್ಯಾಂಟಲ್ಲಿ ಆಗಿರುವಂಥದ್ದು. ಟೆಂಡರ್ ಪ್ರೊಸೆಸ್ಗೆ ಹೋಗುವಂಥ ಸ್ಟೇಜ್ಗೆ ನಾವು ಈ ಕೆಲಸ ಮಾಡಿ ಇಮ್ಮಿಡಿಯೇಟಾಗಿ ಅಂತೇಳಿ ಇಲಾಖೆ ಅಧಿಕಾರಿಗಳನ್ನ ಮಾತಾಡಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಸಿ ಇಮ್ಮಿಡಿಯೇಟಾಗಿ ಕೆಲಸ ಆಗಬೇಕು. ಮತ್ತೆ ಮಳೆ ಬಂದರೆ ಮತ್ತೆ ಇದು ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ರೋಡ್ ಕಂಡೀಷನ್ನು ಇಲಾಖೆಯವರು ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡ್ಕೊಂಡು ಬಂದು ಈ ಕೆಲಸ ಈಗ ಇಮ್ಮಿಡಿಯೇಟಾಗಿ ಶುರು ಮಾಡೋದಕ್ಕೆ ಅವಕಾಶ ಆಗಿದೆ. ಇದು 1 ಕಿಲೋಮೀಟ್ರು ಈ ಸ್ಟ್ರೆಚ್ಚು ರಾಜಶೇಖರ್ 1 ಕಿಲೋಮೀಟ್ರು 1.2 ಇಲ್ಲಿಂದ ಕ್ಯಾಸಂಬಳ್ಳಿವರೆಗೂ ಇದು ರಸ್ತೆ ಆಗೋದು 2.6 ಇತ್ತು. ಆ್ಯಕ್ಚುಲಿ 2.25 ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಸ್ಟ್ರೆಚ್ಚು 1.2 ಇದೆ. ಇನ್ನೊಂದು ಸ್ಟ್ರೆಚ್ಚು ಕೂಡ 700-800 ಮೀಟರ್ಸ್ ಇದೆ. ನಾನು ಕೂಡ ನೋಡಿದಾಗ ಇದು 2.6ಇಂದ 8 ಕಿಲೋಮೀಟರ್ವರೆಗೂ ಕವರ್ ಆಗುತ್ತೆ. ಇದು ಗ್ರಾಂಟ್ ಎಷ್ಟಾಗಿದೆ? ಟೋಟಲ್ ಗ್ರಾಂಟ್ ಶುರು ಆಗುತ್ತೆ. ಬೇತ್ಮಂಗ್ಲ ಅಲ್ಲಿ ರಾಜಕಾಲುವೆ ಆಗುತ್ತೆ. ಅಂದರೆ ದೊಡ್ಡದು ಡ್ರೈನ್, ಮಳೆ ನೀರು ಡ್ರೈನು, ಕಲ್ವರ್ಟ್ 2 ಡ್ರೈನ್ಸು, ಮತ್ತು ಈ ಕಡೆ ರೋಡ್ ಆಗುತ್ತೆ. 3,75,00,000ದಲ್ಲಿ ಇದು ಫುಲ್ ರೋಡ್ ಆಗೋದು. 2.6 ಕಿಲೋಮೀಟರ್ಸ್ ಕವರ್ ಆಗೋದು 3,75,00,000 ಅಂತ ಎಸ್ಟಿಮೇಟ್. ಎಕ್ಸಾಕ್ಟ್ ಎಸ್ಟಿಮೇಟ್ ಎಷ್ಟು ದಿವಸದಲ್ಲಿ ಮಾಡ್ತಾರೆ. ಈಗ ಹೇಗೆ ನಿಮಗೆ ಗೊಲ್ಲಹಳ್ಳಿ ಮಾರ್ಗವಾಗಿ ರಸ್ತೆ ಆಯಿತು, ಮತ್ತು ಟೌನಲ್ಲೂ 2-3 ರಸ್ತೆ ಆಯಿತು. ಅವ್ರನ್ನೇ ಹಿಡಿದು ನಾವು ಮಳೆ ಮುಂಚೆ ಈ ಕೆಲಸ ತೊಗೋಬೇಕು ಅಂತ ಅವ್ರಿಗೆ ಮೆಜರ್ಮೆಂಟ್ ಎಷ್ಟು ಮೇಡಮ್? ರೋಡ್ ಇದು ಎಷ್ಟು ಮೀಟರ್ಸ್ ಮೇಡಮ್ ಆಗುತ್ತೆ? ಮೆಜರ್ಮೆಂಟ್ 3,75,00,000. ಅದು ಏನಿದೆ ನಾವು ಬೇತ್ಮಂಗ್ಲ ಬಿಟ್ಟಾದ್ಮೇಲೆ ಎಲ್ಲ ವರ್ಸ್ಟ್ ಸ್ಟ್ರೀಟ್ಸು ಕವರ್ ಆಗುತ್ತೆ. தரம் என்றும் நிரந்தரம் வாங்க.